ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇವೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸೂತಕ ಇರುವವರು ಮಾಡಬಹುದಾ? ಹಾಗೆ ಮುಟ್ಟಾದವರು ಈ ಹಬ್ಬವನ್ನು ಆಚರಿಸಬಹುದಾ? ಹಾಗೆ ಬಾಣಂತಿಯರು, ಗರ್ಭಿಣಿಯರು ಈ ವ್ರತವನ್ನು ಕೈಗೊಳ್ಳಬಹುದಾ? ಹಾಗಾದರೆ ಯಾವ ನಿಯಮಗಳನ್ನು ಅನುಸರಿಸಬೇಕು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಬರುತ್ತದೆ. 2ನೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸುವುದು ತುಂಬ ಶ್ರೇಷ್ಠ. ಆ ಸಮಯದಲ್ಲಿ ಈ ವ್ರತವನ್ನು ಆಚರಿಸಲು ಸಾಧ್ಯವಾಗದವರು 3 ಅಥವಾ 4ನೇ ಶುಕ್ರವಾರದಂದು ಕೂಡ ಈ ವ್ರತವನ್ನು ಆಚರಿಸಬಹುದು. ಮುಟ್ಟಾಗಿರುವ ಹೆಣ್ಣು ಮಕ್ಕಳು ಈ ಹಬ್ಬವನ್ನು ಈ ವ್ರತವನ್ನು ಕೈಗೊಳ್ಳಬಾರದು. ಆದರೆ ಅದೇ ಮನೆಯಲ್ಲಿರುವ ಬೇರೆಯವರು ಈ ವ್ರತವನ್ನು ಆಚರಿಸಬಹುದು. ಸೊಸೆ ಏನಾದರೂ ಮುಟ್ಟಾಗಿದ್ದರೆ ಅತ್ತೆ ಈ ಒಂದು ವ್ರತವನ್ನು ಆಚರಿಸಬಹುದು. ಒಟ್ಟಾರೆ ಮನೆಯಲ್ಲಿ ಬೇರೆ ಯಾರಾದರೂ ಈ ಒಂದು ಪೂಜೆಯನ್ನು ಮಾಡಬಹುದು. ಆದರೆ ಮುಟ್ಟಾಗಿರುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದರೆ ಅವರು ಪೂಜೆ ಮಾಡಬಾರದು. ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಮತ್ತು ನೈವೇದ್ಯವನ್ನು ಮುಟ್ಟಬಾರದು. ಇನ್ನು ಸೂತಕ ಇರುವವರು ಈ ಹಬ್ಬವನ್ನು ಈ ವ್ರತವನ್ನು ಮಾಡಬಹುದಾ ಎಂದರೆ ಖಂಡಿತವಾಗಿ ಮಾಡಬಹುದು. ಆದರೆ ಅದಕ್ಕೆ ಒಂದಷ್ಟು ನಿಯಮಗಳಿವೆ. ಮೊದಲನೆಯದಾಗಿ, ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿಕೊಂಡು 1 ವರ್ಷವಾಗಿದ್ದರೆ ಈ ವ್ರತವನ್ನು ಆಚರಿಸಬಹುದು. ಯುಗಾದಿ ಹಬ್ಬದ ಹಿಂದಿನ ದಿನಗಳಲ್ಲಿ ಮರಣ ಹೊಂದಿದ್ದರೆ ಈ ವ್ರತವನ್ನು ಮಾಡಬಹುದು. ಅಂಥವರಿಗೆ ಸೂತಕ ಕಳೆದಿರುತ್ತದೆ. ಹಾಗೆ ಯುಗಾದಿ ಹಬ್ಬದ ನಂತರ ಮರಣ ಹೊಂದಿದ್ದರೆ ಅಂಥವರ ಮನೆಯಲ್ಲಿ ಈ ವ್ರತವನ್ನು ಮಾಡಬೇಡಿ. ಏಕೆಂದರೆ ಮಾರ್ಚ್ ತಿಂಗಳು ಯುಗಾದಿ ಹಬ್ಬವು ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷವಾಗಿರುತ್ತದೆ. ಈ ಹಬ್ಬವು ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಈ ಹೊಸ ವರ್ಷದ ಪ್ರಾರಂಭವಾದಾಗ ನಮ್ಮ ಹಳೆಯ ಎಲ್ಲ ಸೂತಕಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಯುಗಾದಿ ಹಬ್ಬದ ಮುಂಚಿತವಾಗಿ ಏನಾದರೂ ಮರಣ ಹೊಂದಿದ್ದರೆ ಈ ವ್ರತವನ್ನು ಅಂಥವರ ಮನೆಯಲ್ಲಿ ಕೈಗೊಳ್ಳಬಹುದು. ಇನ್ನು ಬಾಣಂತಿಯರು ಈ ವ್ರತವನ್ನು ಆಚರಿಸಬಹುದಾ ಎಂದರೆ ಈ ವ್ರತವನ್ನು ಮಾಡಬಹುದು. ಆದರೆ ಸೂತಕವನ್ನು ಕಳೆದುಕೊಂಡು ನಂತರ ಮಾಡಬೇಕು. ಮಗು ಜನಿಸಿದ 16 ಅಥವಾ 20 ದಿನಗಳಲ್ಲಿ ಸೂತಕವನ್ನು ಕಳೆದುಕೊಂಡು ಮನೆಗೆ ಗೋಮೂತ್ರವನ್ನು ಸಿಂಪಡಿಸಿ ಸೂತಕ ತೆಗೆದು ಈ ವ್ರತವನ್ನು ಮಾಡಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು 5 ತಿಂಗಳ ಒಳಗಿದ್ದರೆ ಅಂಥ ಸ್ತ್ರೀ ಈ ಒಂದು ವ್ರತವನ್ನು ಕೈಗೊಳ್ಳಬಹುದು. 6 ತಿಂಗಳ ಮೇಲ್ಪಟ್ಟವರು ಈ ವ್ರತವನ್ನು ಆಚರಿಸಬಾರದು ಎಂಬ ನಂಬಿಕೆ ಇದೆ. 6 ತಿಂಗಳ ಮೇಲ್ಪಟ್ಟವರು ಕಾಯಿಯನ್ನು ಒಡೆಯಬಾರದು, ತಾಂಬೂಲವನ್ನು ಕೊಡಬಾರದು ಎಂಬ ನಿಯಮಗಳಿವೆ. ಆದ್ದರಿಂದ ವ್ರತಗಳನ್ನು ಕೈಗೊಳ್ಳಬಾರದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ 6 ತಿಂಗಳ ಮೇಲ್ಪಟ್ಟವರು ಅಂಥವರು ನೀವು ವ್ರತವನ್ನು ಕೈಗೊಳ್ಳುವ ಬದಲು ಸರಳವಾಗಿ ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಪೂಜೆ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮಗೇನಾದರೂ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.